ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರಿ, ಇದು ನಮ್ಮ ಅಪ್ಪನ ಮುಖಕ್ಕೆ ಮಂಗಳಾರತಿ ಎತ್ತದ ತಾನೆ? ಹಾಗಾದ್ರೆ ನಾನು ಎತ್ತಲೇಬೇಕು. ಬಾರೋ, ಅದು ಮಂಗಳಾರತಿ ಎತ್ತದಲ್ಲ, ಆರತಿ ಮಾಡಬೇಕು ಅನ್ಬೇಕು. ಸಾರಿ ಮಾವ, ಅದು ಖುಷಿನಲ್ಲಿ ನಾಲ್ಗೆ ಹೊರಳೇ ಇಲ್ಲ. ನಿಜ ಪಾರು, ನನಗಂತೂ ಆಯ್ತಾರೋ ಖುಷಿಲಿ ಇವತ್ತೇ ಊರಿಗೆಲ್ಲ ಸಿಹಿ ಹಾಕ್ಸಿ 1,00,000 ಪಟಾಕಿನ ಇಟ್ಟು ಹೊಡೆದು ದೀಪಾವಳಿನ ಇವತ್ತೇ ಮಾಡ್ಬಿಡು ಅನ್ಸ್ತೈತೆ. ಅಷ್ಟು ಖುಷಿ ಐತೈತೆ ಪಾರು. ಈ ಉಪಕಾರನ ಜೀವನ ಪೂರ್ತಿ ಮರೆಯಕ್ಕಿಲ್ಲ ಕಣವ. ಪರಶು, ಮಾಡೋದು ಕೊಡೋದು ಇಲ್ಲ ದೈವೇಚ್ಛೆ, ನಾವೇನಿದ್ರು ನಿಮಿತ್ತ ಮಾತ್ರ. ಆದರೆ ಈ ಶಿವು ಪಾರು ನೋಡಿದ್ರೆ ಮನುಷ್ಯ ರೂಪದಲ್ಲಿರೋ ದೇವ್ರ ಥರ ಕಾಣಿಸ್ತಾರೆ. ಇವರಿಬ್ಬರಿಂದಾನೆ ನಮ್ಮನೆ ಸುಭಿಕ್ಷವಾಗಿರೋದು. ನೋಡಿಪ್ಪ, ನಾನು ನನ್ನ ಗಂಡ ದೇವ್ರಂತೆ. ದೇವ್ರ ಕೈಯಿಂದನೇ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಾ ಇದ್ದೀನಿ. ಸಾರಿ, ಮಂಗಳಾರತಿ ಮಾಡಿಸ್ಕೊತಾ ಇದ್ದೀರಾ. ಇನ್ಮೇಲೆ ನೀವು ಹುಷಾರಾಗಿರಬೇಕು, ಇಲ್ಲ ಅಂದರೆ ನಿಮಗೆ ತೊಂದರೆ. ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ನೆನಪಲ್ಲಿರಲಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತಪ್ಪ. ಶಾಂತಮ್ಮ, ಪಾರ್ವತಬ್ಬವರು ಬರೀ ಗೈಲ್ ಬಂದವ್ರೆ ಅನ್ಕಂಡ್ರೆ ಬಾಂಬ್ಗಳನ್ನೇ ತಂದ್ಬಿಟ್ಟವ್ರೆ. ಆ ಒಂದೊಂದೇ ಬಾಂಬ ಯಜಮಾನ್ರು ಕಿವಿಗೆ ಹಾಕ್ತಾವ್ರೆ. ಬಾರು, ಹಂಗಾರೆ ನಾವು ಹೋಗ್ಬಿಟ್ಟು ಬರುವ ಮಾವ. ನಾವು ಬರ್ತೀವಿ, ನಿಮ್ಮ ಆರೋಗ್ಯ ಹುಷಾರು. ನೀವು ಹುಷಾರಾಗಿರೋ ಸುದ್ದಿನ ಇಡೀ ಊರಿಗೆ ಹಂಚ್ಬೇಕು ನಾವು. ಬರ್ತೀನಿ ಹಂಗಾರೆ. ಅತ್ತೆ ಬರ್ತೀವಿ. ಛತ್ರಣ್ಣ ಪರ್ಸು ಬಾ ಬಾರು. ಬಾಯಪ್ಪ, ಹುಷಾರು. ಅಪ್ಪನ ವಿಷಯ ಏನೋ ಸಾಲ್ವ್ ಆಯಿತು. ಮಾವ ಹರಕೆ ಹೊತ್ಕೊಂಡು ಅದನ್ನು ತೀರ್ಸೋಕ್ಕೆ ಕಷ್ಟಪಡೋದು ಕೂಡ ತಪ್ಪಿತು. ಬಟ್ ಇನ್ನೂ ಶಾರದಮ್ಮನ ವಿಷಯ ಪೆಂಡಿಂಗ್ ಇದೆ. ಅವರು ಮತ್ತು ಅಪ್ಪನ ಮಧ್ಯೆ ಇರೋ ಸೀಕ್ರೆಟ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಬೇರೆ ಏನು ನೆನಪಾಗ್ತಿಲ್ಲ ಅಂತಿದ್ದಾರೆ. ಏನು ಮಾಡೋದು? ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ನನ್ನಲ್ಲಿ ಏಕೆ. ಆಯ್ತು ಬಿಡು ಮಾವ. ಏನು ಬಿಡ್ಬೇಕಾ? ನಮ್ಮ ಏರಿಯಾ ಜಿಂಕೆ ಮರಿ ನೀನು. ಈ ಜಿಂಕೆ ಮರಿನ ಕಾಯೋ ಹುಲಿ ಮರಿ ನಾನು. ನಾನು ನಿಮ್ಮ ಏರಿಯಾ ಜಿಂಕೆ ಮನೆನಾ? ಯಾ ಯು ಆರ್ ದ ಜಿಂಕೆ ಮರಿ ಆಫ್ ದಿ ಏರಿಯಾ. ಏನು ನಮ್ಮ ಯಜಮಾನ್ರು ಬಾರಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ. ವಾಟ್ ದ ನಾನ್ಸೆನ್ಸ್ ಇಸ್ ದ ಟಾಕಿಂಗ್ ಯಾ? ಮಂಡ್ಯ ಮೈಸೂರು ಐಕ್ಲಿ ಇರೋದೇ ಇಂಗ್ಲೀಷ್ ಮಾನ ಮರವಾದನ ಬೀದಿನಾಗೆ ಆರಾಜಾಕ. ತಪ್ಪು, ಹಾಗೆಲ್ಲ ಮಾತಾಡಬಾರ್ದು ಮಾವ. ಜೊಚ್ಚಿಟ್ಟು ಹಂಗೆಲ್ಲ ಮಾತಾಡಬಾರ್ದು. ಅಯ್ಯೋ, ಎಂಟ್ರ ಕೆಣ್ಣೆ ಗಿಲ್ಲಿದ್ರೆ ನನ್ನ ಅತ್ತೇನ ಯಾಕೆ ಕರೀತೀಯ ಪರ್ವ? ಹೌದು ಮಾವ, ನಾನು ಇವಾಗ ನಿನ್ ಕೆನ್ನೆ ಕಿಂತೀನಿ, ನೀನು ನಮ್ಮ ಅತ್ತೆನ ಕರಿತೀಯ ನೋಡು. ಬಿಡುಪ. ಅಯ್ಯಯ್ಯೋ, ಅಮ್ಮನ ಬಗ್ಗೆ ಹೇಳ್ತಿದ್ದಂಗೆ ಹೆಂಗಾಡ್ತೀಯ ನೋಡು. ಬಾರೋ. ಆಯ್ತಾಯ್ತಾಯ್ತದ ಮಾವ, ಸಾಕು ಸುಮ್ಮನೆ ಪ್ಲೀಸ್. ಮತ್ತೆ ಹಳೆ ಕತೆ ತೊಗೊಂಡು ಬಂದು ನಾನು ನನ್ನ ತಂಗಿಯನ್ನ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಗೊತ್ತಾ ಅಂತೆಲ್ಲ ಹೇಳಕ್ ಶುರು ಮಾಡ್ತಾರ. ಮಾವ, ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಗೊತ್ತಾ ನಿಂಗದು? ನೆನ್ನೆಗೆ
ನಾಳೆಗೆ ಇಂದು ಏತಕ್ಕೆ ಚಿಂತೆ ಮಾಡುವೆ. ಈ ಹಾಡು ನಂಗೂ ಗೊತ್ತೈತೆ, ಆದರೆ ನಿನ್ನ ಥರ ನಾನು ನೆನ್ನೆಗೆ ನಾಳೆಗೆ ಅಂತಲ್ಲಿ ಹೇಳಕ್ಕಿಲ್ಲ. ಅದನ್ನ ಟ್ಯೂನ್ ಹಾಕಿ ಆಡಬೇಕು. ನೆನ್ನೆಗೆ ನಾಳೆಗೆ ಇಂದು ಏತಕ್ಕೆ ಚಿಂತೆ ಮಾಡುವೆ. ಮಾವ ಕುತ್ಕೋ ಫೈಲ್. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳ್ರಿ ಮೇಡಮರೇ, ಮಾವ ಹೇಳ್ಬಾರೋ. ನೀನು ನನ್ನಿಂದ ಯಾವತ್ತಾದರೂ ಏನಾದರೂ ವಿಷಯನ ಮುಚ್ಚಿಟ್ಟಿದ್ಯಾ? ಮಾವ ಇದೆಲ್ಲ ನಿಂಗೆ ಗೊತ್ತಿರೋ ವಿಷಯನೇ, ಆದರೂ ಹೇಳ್ತಿದ್ದೀನಿ. ಗಂಡ ಹೆಂಡತಿ ಅಂದಮೇಲೆ ಯಾವ ವಿಷಯನೂ ಒಬ್ರಿಗೊಬ್ರು ಮುಚ್ಚಿಟ್ಕೋಬಾರ್ದು. ಎಲ್ಲನೂ ಪರಸ್ಪರ ಮುಕ್ತವಾಗಿ ಹಂಚ್ಕೋಬೇಕು. ನೀನೇನಾದರೂ ಮುಚ್ಚಿಟ್ಟಿದ್ದು ಆ ವಿಷಯ ನಂಗೆ ಬೇರೆ ರೀತಿ ಗೊತ್ತಾದಾಗ ನಂಗೆ ತುಂಬ ನೋವಾಗುತ್ತೆ. ಅದ್ರ ಬದಲು ನೀನೇ ನನ್ನ ಹತ್ರ ಹೇಳ್ಕೊಂಡೆ ಅನ್ಕೋ, ಆಗ ಅಟ್ಲೀಸ್ಟ್ ನನ್ನ ಗಂಡ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾನಲ್ಲ ಅನ್ನೋದು ಸಮಾಧಾನ ಇರುತ್ತೆ. ಅದಕ್ಕೆ ಹೇಳು ಮಾವ. ನಾನೇನ ಸತ್ಯ ಹೇಳ್ಬಿಟ್ರೆ ನೀನು ನನ್ನಿಂದ ದೂರ ಆಗ್ಬಿಡ್ತೀಯ. ನಾನಾಗಿ ಹೇಳ್ದೆ ನಿನಗೆ ಹೆಂಗಾದ್ರೆ ಆ ವಿಷಯ ಗೊತ್ತಾಗ್ಬಿಟ್ರೆ, ಅಯ್ಯಯ್ಯೋ ಎಂಥ ಪರಿಸ್ಥಿತಿ ಇದು ಮಕ್ಕಳವ. ನಿನ್ ಮೇಲೆ ಭಾರ ಹಾಕಿ ಹೇಳೇ ಬಿಡ್ತೀನಿ. ಬಾರೋ. ಏ ಬಸ್ ಬಂದೈತೆ, ಬಸ್ಸು. ಮಾಸ್ತಿ ಕೊಪ್ಲು ಬನ್ನಿ ಹತ್ಕೊಳ್ಳಿ. ವಾ ಹತ್ಕ ಎಲ್ಲಿಗೆ ಹೋಗ್ಬೇಕು? ಮಾರಿಗುಡಿಗೆ. ಪೀ ಮಾರಿಗುಡಿ ಬಂತು. ತೊರೆ ಇನ್ನು ಆಟ ಆಡಿದ್ ಸಾಕು. ಆಚೆ ಎಲ್ಲ ಓಡ್ ಬಂದಿದ್ದೀರಲ್ಲ ನೋಡಿ, ಕಾಲು ಏಟೊಂದು ಉಳಾಗೈತೆ. ಬನ್ನಿ ಕಾಲು ತೊಳಿತೀನಿ. ನಾನು ಅಷ್ಟೇ. ನಾನು ಹೊರಗಡೆ ಹೋಗಿ ಆಟ ಆಡ್ಕೊಂಬಂದಾಗ ಹಾಡು ಹೇಳ್ಕೊಂಡು ಕಾಲು ತೊಳೆಯೋಳು. ಹಾಡಿ ಬಾ ಎನ್ನಕ್ಕಂದ ಅಂಗಾಲ ತೊಳೆದನ ಅಂತ. ಆಯ್ತು, ನಾನು ಹಾಡು ಹೇಳ್ತಾನೆ ಕಾಲು ತೊಳಿತೀನಿ, ಆಯ್ತಾ? ಕೂತ್ಕೊಳ್ಳಿ. ಅಣ್ಣ, ತುಂಬ ನೋವಾಗ್ತಾ ಇದೆಯಾ? ನಿನ್ನ ನೋವನ್ನ ಮಾಯ ಮಾಡೋದಕ್ಕೆ ನನ್ನ ಹತ್ರ ಒಂದು ಹೊಸ ಜಾದು ಇದೆ. ಏನಂದರೆ? ದೊರೆ ಇದೇನು ಮಾಡಿದ್ರಿ? ನೀನು ಸುಮ್ಮನೆ ಇರು ರಾಣಿ, ನಾನು ನಿನ್ನ ನೋವನ್ನ ಕಡಿಮೆ ಮಾಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ